ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ಪ್ರಪಂಚದಲ್ಲಿ ಏನಾದರೂ ಇವತ್ತು ಯುದ್ಧಗಳಾಗ್ತಿದ್ರೆ ಅದು ನೀರಿಗೋಸ್ಕರ ಆಗುವಂತ ಅವಕಾಶಗಳಿರ್ತದೆ. ಭಗವಂತ ನಮಗೆಲ್ಲರಿಗೂ ಕೂಡ ಶುದ್ಧವಾದಂತ ನೀರು ಕೊಟ್ಟಿದ್ದಾರೆ, ಶುದ್ಧವಾದಂತ ಗಾಳಿ ಕೊಟ್ಟಿದ್ದಾರೆ, ಬೆಳಕು ಕೊಟ್ಟಿದ್ದಾರೆ, ಯಥೇಚ್ಛವಾದಂತ ಬೆಳಕು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮಗೆ ಪ್ರಕೃತಿಯೇ ಒಳಿದು ಬಂದು ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸ್ವಚ್ಛಂದವಾದಂಥ ಜೀವನವನ್ನು ನಡೆಸಲಿಕ್ಕೆ ಅವಕಾಶಗಳಾಗಿದೆ. ಆದರೆ ದೇವರು ಕೊಟ್ಟಂತ ಆ ನೀರು, ಅದರ ಸಾಂದ್ರತೆ ಎಷ್ಟು, ಅದನ್ನು ಎಷ್ಟು ಬಳಕೆ ಮಾಡಿಕೊಳ್ಬಹುದು, ಅಥವಾ ಇವತ್ತು ಒಂದು ಕಡೆಯಲ್ಲಿ 1900 ಶ್ರೀಯುತ ಗುಂಡೂರಾಯರು ಬಂದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಬಂದು ಅದೇ ರೀತಿಯಾಗಿ ವಾರಾಯಿ ಯೋಜನೆಗೆ ಒಂದೇ ದಿವಸ ಚಾಲನೆ ಕೊಡುವಂತ ಕಾರ್ಯಕ್ರಮ ಆಯಿತು. ಆ ದೃಷ್ಟಿಯಲ್ಲಿ ಬಳದಂಡೆ ಯೋಜನೆಗೆ ನೀರು ಕೊಡುವಂತ ಒಂದು ಕಾರ್ಯಕ್ರಮ. ಇನ್ನೊಂದು ಕಡೆ ವಾರಾಯಿ ನೀರನ್ನೇ ನಾವು ಕುಂದಾಪುರ ಪರಿಸರಕ್ಕೆ ಪುರಸಭೆಗೆ ಕೊಡುವಂತ ಕಾರ್ಯಕ್ರಮ ಆಗಿದೆ. ಇನ್ನೊಂದು ಕಡೆ ನಾವು ಉಡುಪಿಗೆ ನೀರು ಕೊಂಡೋಗ್ತಾ ಇದ್ದೇವೆ, ಕುಡಿಲಿಕ್ಕೆ ನೀರು ಅನ್ನುವಂಥ ರೀತಿಯಲ್ಲಿ ವಾರಾಯಿಂದ ಕೊಂಡೋಗ್ತಾ ಇದ್ದೇವೆ. ಮತ್ತೊಂದು ಕಡೆ ಪ್ರಚಾರ ಮಾಡ್ತಾರೆ, ಇವತ್ತು ಕಾರ್ಕಳಕ್ಕೆ ಮತ್ತು ಕಾಪುಗೆ ಕೂಡ ಈ ವಾರಾಯಿ ನೀರು ಬರ್ತದೆ ಅಂತೇಳಿ. ನಿಜವಾಗಿಯೂ ನಮ್ಮ ಕರಾವಳಿ ಪ್ರದೇಶದಲ್ಲಿ 13 ನದಿಗಳು ಇವತ್ತು ಹರಿದು ಸಮುದ್ರಕ್ಕೆ ಸೇರ್ತದೆ. ಇವತ್ತು ಸಾಕಷ್ಟು ನೀರು ಇವತ್ತು ಉಪ್ಪಿನೀರಾಗ್ತದೆ. ಇಂಥ ಸಮಯದಲ್ಲಿ ಆಯಾ ನದಿಗಳ ನೀರನ್ನ ಬಳಕೆ ಮಾಡಿಕೊಳ್ಳುವಂತ ದೃಷ್ಟಿಯಲ್ಲಿ ಇರಬೇಕು, ಬಿಟ್ರೆ ಆ ಭಾಗದ ಜನರಿಗೆ ಪ್ರಯೋಜನ ಆಗುವಂತ ಅವಕಾಶಗಳಾಗಬೇಕು. ಇವತ್ತು ಆ ಉದ್ದೇಶದಿಂದಲೇ ಈ ವಾರಾಯಿ ಈ ಒಂದು ಯೋಜನೆಯನ್ನು ಪ್ರಾರಂಭಿಸುವಂತ ಅವಕಾಶ ಆಯಿತು. ಹೆಚ್ಚಿನ ನಿಮಿಷ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನನ್ನನ್ನ 2000 ಇಸ್ವಿಗೆ ಬರೇ 13 ದಿವಸದಲ್ಲಿ ಲೋಕಸಭಾ ಸದಸ್ಯರಾಗಿ ತಾವು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರಿ. ಇವತ್ತು ನಮ್ಮ ಸರ್ಕಾರ ಇತ್ತು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು, ಎಚ್.ಕೆ. ಪಾಟೀಲ್ ರವರು ನೀರಾವರಿ ಸಚಿವರಾಗಿದ್ರು. ಎಚ್.ಕೆ. ಪಾಟೀಲ್ ರವರು ಒಂದು ಮಾತು ಹೇಳಿದ್ರು, ಕೇಂದ್ರದಿಂದ ಅನುಮತಿ, ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅನುಮತಿ ತರುವಂಥದ್ದು ನಿನ್ನ ಕರ್ತವ್ಯ, ನೀರಾವರಿ ನಿಗಮದಿಂದ ದುಡ್ಡು ಕೊಡಿಸುವಂಥದ್ದು ನಮ್ಮ ಕರ್ತವ್ಯ ಅಂತೇಳಿ. ಹೆಚ್ಚಿನ ನಿಮಿಷ 82-83ನೇ ಇಸ್ವಿಯಲ್ಲಿ ಹೋದಂತ ಕಡತ ಇವತ್ತು ಅಲ್ಲೇ ಅದು ನಿಷ್ಕ್ರಿಯ ಆಗಿತ್ತು. ಆ ಸಮಯದಲ್ಲಿ ಬಾಲು ಅಂತೇಳಿ ಈಗ ಇವತ್ತು DMK ಅವರು ವಾಜಪೇಯಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು, ಎನ್ವೈರನ್ಮೆಂಟ್ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು SP ಶರ್ಮಾ ಅಂತೇಳಿ ಒಬ್ಬ ಮಹಾನುಭಾವ, ಅವರು ಅಡಿಷನಲ್ DG ಆಗಿದ್ರು, ಅವರ ಕೈಕಾಲು ಹಿಡ್ಕೊಂಡು ನಾವು ಇವತ್ತು ಸೆಂಟ್ರಲ್ ಕಮಿಟಿಯನ್ನು ಇಲ್ಲಿ ಕಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಸೆಂಟ್ರಲ್ ಕಮಿಟಿ ಬಂದು ಗೌರವ್ ಗುಪ್ತನವರು ಜಿಲ್ಲಾಧಿಕಾರಿ ಆಗಿದ್ರು. ಅಲ್ಲಿ ಉಡುಪಿ ಬಂದವರು ಸೆಂಟ್ರಲ್ ಕಮಿಟಿಯವರು 1 ಇಂಚು ಕೂಡ ನಾವು ಬಿಟ್ಟು ಕೊಡೋದಿಲ್ಲ ಫಾರೆಸ್ಟ್ ಲ್ಯಾಂಡ್ ಅನ್ನುವಂಥ ರೀತಿಯಲ್ಲಿ. ನಂತರ ಆಗಿರುವಂತ ಕಾಮಗಾರಿಯ ಬಗ್ಗೆ ಅವರಿಗೆ ಪ್ರೆಸೆಂಟೇಷನ್ ಮಾಡಿ ಇಲ್ಲೇ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಡ್ಯಾಮು ಬೇರೆ ಬೇರೆ ಕಡೆಗಳಲ್ಲಿ ತಿರುಗಿಸಿ ಅವರನ್ನು ವಾಪಸ್ ಕರ್ಕೊಂಡು ಹೋಗಿ ಕೃಷ್ಣ ಮಠದಲ್ಲಿ ಪೇಜಾವರ ಮಠದ ಹಿರಿಯ ಸ್ವಾಮಿಗಳು ಪರ್ಯಾಯ ಸ್ವಾಮಿಗಳಾಗಿದ್ರು, ಅವರ ಹತ್ರ ಕರ್ಕೊಂಡು ಹೋಗಿ ಅವರ ಮುಖಾಂತರ ಕಿವಿಯಲ್ಲಿ ಹೇಳಿಸಿದೆವು, ಇದು ಕುಡಿಲಿಕ್ಕೋಸ್ಕರ ನೀರು, ಇದಕ್ಕೆ ತಕರಾರು ಮಾಡ್ಲಿಕ್ಕೆ ಕೂಡುದು ಅನ್ನುವಂಥ ರೀತಿಯಲ್ಲಿ. ಆ ದೃಷ್ಟಿಯಲ್ಲಿ 240 ಹೆಕ್ಟಾರಿಗೆ ಕೊಡಬೇಕಾದಂತ ಅನುಮತಿ 140 ಹೆಕ್ಟಾರಿಗೆ ಸಿಕ್ತು. ಇವತ್ತು 240 ಹೆಕ್ಟಾರ್ ಆಗ್ತಿದ್ರೆ ಹೆಚ್ಚಿನ ಅಂಶ ಈ ಭಾಗದಲ್ಲಿ ಎಲ್ಲ ಈ ಸಮಸ್ಯೆನೇ ಇಲ್ಲ ಆಯ್ತು. ಅಷ್ಟೊಂದು ನೀರಿನ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇತ್ತು. ಆದ್ರೆ 140 ಹೆಕ್ಟಾರ್ಗೆ ಸಿಕ್ಕಿದ ಕಾರಣ ನಂತರ ನಾವೆಲ್ಲ ಆಸ್ಕರ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಗೋಪಾಲ್ ಪೂಜಾರಿ ಅವರಿದ್ರು, ಎಲ್ಲಾ ಶಾಸಕರುಗಳು ಕೂಡ ಹೋಗಿ ಎಸ್.ಎಂ. ಕೃಷ್ಣವ್ರ ಹತ್ರ
ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ತಂದಿದ್ದೇವೆ, ನೀವು ದುಡ್ಡು ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಾಯ ತರುವುದರ ಮುಖಾಂತರ ನೀರಾವರಿ ನಿಗಮಕ್ಕೆ 300 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂತ ಕೆಲಸ ಕಾರ್ಯ ಆಯಿತು. ಇಂತಹ ಸಮಯದಲ್ಲಿ ಇವತ್ತು ಆ ನೀರು ಬಿಡಬೇಕು ಅನ್ನುವಂತ ರೀತಿಯಲ್ಲಿ ಹೆಚ್ಚಿನ ಅಂಶ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 2013ರಲ್ಲಿ ಬಂದಂತ ಸಮಯದಲ್ಲಿ ಇವತ್ತು ಆ ಸಮಯದಲ್ಲಿ ನಾನು ಉಸ್ತುವಾರಿ ಸಚಿವನಾಗಿದ್ದೆ. ಈ ತಿಂಗಳಿಗೆ ಒಂದ್ಸಲ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರನ್ನ, ಜಿಲ್ಲಾಧಿಕಾರಿಗಳನ್ನ, ಇಂಜಿನಿಯರ್ಸ್ ಅನ್ನ ಕರೆದು ಮೀಟಿಂಗ್ ಮಾಡಿ ಯಾವ ರೀತಿ ಪ್ರೋಗ್ರೆಸ್ ಅಂತೇಳಿ ನೋಡಿಕೊಂಡು ನೀರು ಬಿಡಬೇಕು ಅನ್ನುವಂತ ರೀತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮವನ್ನ ಇದೇ ಸಿದ್ದಾಪುರದ ಪರಿಸರದಲ್ಲಿ ಗೋಪಾಲ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ, ಗೋಪಾಲ್ ಪೂಜಾರಿ ಅಧ್ಯಕ್ಷರಾಗಿ ಆಸ್ಕರ್ ಫೆರ್ನಾಂಡಿಸ್ ಅವರು ಕೂಡ ಇದ್ರು. ಆ ಮೀಟಿಂಗ್ ನಲ್ಲಿ ತೀರ್ಮಾನ ಆಯಿತು. ಆ ದಿವಸ ಗೋಪಾಲ್ ಪೂಜಾರಿ ಡಿಮಾಂಡ್ ಇಟ್ಟರು, ಎಡದಂಡೆ ಈ ಭಾಗಕ್ಕೆ ನೀರು ಕೊಡುವಂತ ಕಾರ್ಯಕ್ರಮ ಆಗಬೇಕು ಅನ್ನುವಂತ ರೀತಿಯಲ್ಲಿ ಅವತ್ತು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಇವತ್ತು ಅದಕ್ಕೆ ಬೇಕಾಗುವಂತ ಕ್ರಿಯಾ ಯೋಜನೆ ಎಲ್ಲ ಆಯ್ತು. ಈ ಭಾಗಕ್ಕೆ ನೀರು ಕೊಡಬೇಕು ಅಂತ ಕ್ರಿಯಾ ಯೋಜನೆ ಆದ ನಂತರ ಅದನ್ನ ಇವತ್ತು ಬದಲಾವಣೆ ಮಾಡಿದರು. ರಾಘವೇಂದ್ರ ಅವರ ಕೊಡುಗೆ ಅಂತ ಕಾಣುತ್ತೆ. ಬದಲಾವಣೆ ಮಾಡಿ ಇವತ್ತು ಹೆಚ್ಚಿನ ಅಂಶ ಈ ಭಾಗಕ್ಕೆ ಬರಬೇಕಂತ, ಎಡದಂಡೆ ಈ ಭಾಗಕ್ಕೆ ಬರಬೇಕಂತ ನೀರಿಗೆ ಕೊರತೆ ಆಗುವಂತ ಅವಕಾಶಗಳಾಯಿತು. ಇಂಥ ಸಮಯದಲ್ಲಿ ಪುನರುಪಿ ನಮ್ಮ ಸರ್ಕಾರ ಬಂದಂತ ಸಮಯದಲ್ಲಿ ನಮಗೆ ಅಧಿಕಾರ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನ 5 ಜನರನ್ನು ಕೂಡ ಸೋಲಿಸಿದ್ದಾರೆ. ಆದ್ರೂ ಕೂಡ ನಾವು ಮಾಜಿ ಶಾಸಕರಾಗಿ ಈ ಭಾಗದ ರೈತರ ರಕ್ಷಣೆಗೆ ಇರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಅದರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳ ಮುಖಾಂತರ, ನೀರಾವರಿ ಸಚಿವರಾದಂತ ಉಪಮುಖ್ಯಮಂತ್ರಿಗಳ ಮುಖಾಂತರ ಆದೇಶವನ್ನು ಮಾಡಿಸಿ ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಹೋರಾಟಕ್ಕೆ ಇಳಿಯುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿಲ್ಲ, ಈ ಚಡ್ಡಿ ಹಾಕಿದವರಿಗೆ, ದೊಣ್ಣೆ ಬೀಸುವವರಿಗೆ ನೀರಾವರಿ ಬಗ್ಗೆ ಏನು ತಿಳುವಳಿಕೆ ಇದೆ ಅಂತೇಳಿ. ಹೆಚ್ಚಿನ ಅಂಶ ಅವರು ಇದೊಂದು ಅವಕಾಶ, ಇದನ್ನು ಉಪಯೋಗ ಮಾಡಿಕೊಂಡು ಏನಾದ್ರೂ ರಾಜಕೀಯ ಮಾಡುವ ಅಂತ ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಮೊನ್ನೆ ಇಲ್ಲಿ ನಮ್ಮ ಕಾಪು ಕ್ಷೇತ್ರದಲ್ಲಿ ಕಂಬಳ ಮಾಡಬೇಕು ಅಂತೇಳಿ ಅಲ್ಲಿ ಇವತ್ತು ಯೋಜನೆ ಇಲಾಖೆ ಕೊಟ್ಟಿರುವಂತ ಜಾಗ 6 ಎಕರೆ ಚಿಲ್ಲರೆ, ಅಲ್ಲಿ ಅದು ಏನು ಹಸ್ತಾಂತರ ಆಗ್ಲಿಲ್ಲ, ಕಂಬಳ ಸಮಿತಿಗೆ ಹಸ್ತಾಂತರ ಆಗ್ಲಿಲ್ಲ. ಆದ್ರೆ ಇವತ್ತು 13 ಎಕರೆ ಜಾಗದಲ್ಲಿ ದಬ್ಬಾಳಿಕೆ ಮಾಡಿ ಆ ಭಾಗದಲ್ಲಿ 10-25 ಜನ ಮನೆಯವರು ಇವರಿಗೆ ಓಟು ಕೊಟ್ಟಂತ ಜನ ಇದ್ದಾರೆ. ಅವರ ಜಾಗವನ್ನೆಲ್ಲ ಅತಿಕ್ರಮಣ ಮಾಡಿ ಏಕಾಏಕಿಯಾಗಿ ಇವತ್ತು 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಂಡು ತಿರುಗಿದ್ರು. ಆ ಜಿಲ್ಲಾಡಳಿತದವರು ಮೊನ್ನೆ ಸೆಕ್ಷನ್ ಹಾಕಿದ್ರೆ ನಿಮ್ಮ ಚಡ್ಡಿ ಹಾಕಿದಂತ, ದೊಣ್ಣೆ ಬೀಸುವಂತ ಶಾಸಕನಿಗೂ ಕೂಡ ಇವತ್ತು ಕಾನೂನು ಬಾಹಿರ ಅನ್ನುವಂತ ರೀತಿಯಲ್ಲಿ ಕೇಸು ಬೀಳುವಂತ ಅವಕಾಶ ಆಗಿದೆ. ಇಂಥ ಸಮಯದಲ್ಲಿ ಇವತ್ತು ಅತಿಕ್ರಮಣ ಮಾಡುವಂತದ್ದೇ ನನ್ನ ಕರ್ತವ್ಯ ಅನ್ನುವಂತ ರೀತಿಯಲ್ಲಿ ವರ್ತನೆ ಮಾಡುವಂತದ್ದೇ ಕೆಲಸ ಕಾರ್ಯಗಳನ್ನು ನಾವು ಕಾಣ್ತಾ ಇದೀವಿ. ನನಗೆ ನಮ್ಮ ಸ್ನೇಹಿತರು ಯಾಕೆ ಅವ್ರ ಜೊತೆ ಸೇರ್ಕೊಂಡ್ರು ಅಂತೇಳಿ, ನಮಗೆ ಬಹಳ ಆತ್ಮೀಯ ಸ್ನೇಹಿತರು ಯಾಕೆ ಅವ್ರ ಜೊತೆ ಸೇರ್ಕೊಂಡ್ರು ಅನ್ನೋದೇ ದೊಡ್ಡ ಒಂದು ಕಗ್ಗಂಟು. ಹೆಚ್ಚಿನ ಅಂಶ ಈ ಭಾಗದ ಜನರಿಗೆ ನೀರು ಕೊಡುವಂತ ಒಂದು ಅವಶ್ಯಕತೆಗೆ ಹೊಂದಿಕೊಂಡು ಇವತ್ತು ಹೋರಾಟ ಆಗಿದೆ. ಇದಕ್ಕೆ ಬೇಕಾಗುವಂತ ಎಲ್ಲ ಆದೇಶಗಳು ಆಗಿದೆ. 100ಕ್ಕೆ 100 ಪಾಲು ಕೂಡ ಎಡದಂಡೆ ಈ ಭಾಗಕ್ಕೆ ನೀರು ಕೊಡುವಂತ ಕೆಲಸ ಕಾರ್ಯ ಆಗ್ತದೆ. ಮುಂದಿನ ಯಾವ ರೀತಿಯ ಇವತ್ತು ನಮ್ಮ ಸರ್ಕಾರ ಏನಿದೆ ಅದಕ್ಕೆ ಬದ್ಧವಾಗಿ ಕೆಲಸ ಕಾರ್ಯ ಮಾಡುವಂತ ಕೆಲಸ ಕಾರ್ಯ ಆಗ್ತದೆ. ಇವತ್ತು ಬಲದಂಡೆ ಯೋಜನೆ ಅದಕ್ಕೂ ಕೂಡ ಇವತ್ತು ಒತ್ತು ಕೊಡುವಂತ ರೀತಿಯ ಕೆಲಸ ಕಾರ್ಯಗಳಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ನಾನು ಕೂಡ ಈ ಭಾಗದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದಂತ ಒಬ್ಬ ವ್ಯಕ್ತಿ, ಲೋಕಸಭಾ ಸದಸ್ಯನಾಗುವಂತ ಅವಕಾಶ ಸಿಕ್ತು ಸಂದರ್ಭದಲ್ಲಿ ಕಿಂಚಿತ್ತು ಅಳಿಲ ಸೇವೆ ಮಾಡುವಂತ ಕೆಲಸ ಕಾರ್ಯ ಮಾಡಲಿಕ್ಕೆ ಅವಕಾಶ ಆಗಿತ್ತು. ಆಂಬ್ಯುಲೆನ್ಸ್ ಸ್ಕೀಮ್ ತಂದು ನಿಮ್ಮ ಊರಿಗೆಲ್ಲ ಬೆಳಕು ಕೊಡುವಂತ, ಕರೆಂಟ್ ಕೊಡುವಂತ ಕೆಲಸ ಕಾರ್ಯ ಅವಾಗ ಮಾಡುವಂತ ಅವಕಾಶಗಳಾಗಿತ್ತು. ಅದೇ ರೀತಿಯಾಗಿ ಸಡಕ್ ಯೋಜನೆ ಬಂದಾಗ ಇವತ್ತು ಇದೇ ನಮ್ಮ ಅವರ ಬದಿಯಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯ ಕೂಡ ಮಾಡಿತ್ತು. ಈ ರೀತಿಯಲ್ಲಿ ಇವತ್ತು ನೀರಿನ ಒಂದು ಬೇಡಿಕೆ ಏನಿದೆ ಅದಕ್ಕೆಲ್ಲ ತಾವೆಲ್ಲರೂ ಕೂಡ ರಾಜಕೀಯವಾಗಿ ನಮ್ಮ ಹಕ್ಕೇನು, ನಾವು ಮಾಡಬೇಕಂತ ಕರ್ತವ್ಯದ ಬಗ್ಗೆ 2 ದಿವಸಗಳಿಂದ ತಾವು ಪಾದಯಾತ್ರೆಯನ್ನ ಮಾಡಿ
ಆ ಪಾದಯಾತ್ರೆಗೆ ಒತ್ತಾಯವನ್ನು ತರೋದ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಇನ್ನಷ್ಟು ಚುರುಕು ಮುಟ್ಟಿಸುವಂತ ಕೆಲಸ ಕಾರ್ಯಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ ಹಾಕೊಂಡಿದ್ದೀರಿ. 100ಕ್ಕೆ 100 ಪಾಲು ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಇವತ್ತು ಸುತ್ತ ಜಿ ಶಂಕರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೆಚ್ಚಿನ ಅಂಶ ಇಡೀ KMCಯಲ್ಲಿ ಇವತ್ತು ಮಣಿಪಾಲದ ಆಸ್ಪತ್ರೆಯಲ್ಲಿ ಅಲ್ಲಿಯ ಎಲ್ಲ ಬಡವರಿಗೆ ಕೂಡ ಇವತ್ತು ಉಚಿತವಾಗಿ ಅದೇ ರೀತಿಯಾಗಿ ರಿಯಾಯಿತಿಯಲ್ಲಿ ಚಿಕಿತ್ಸೆ ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ಜಿಲ್ಲೆಯ ಜನರಿಗೆ ಇವತ್ತು ಪ್ರಯೋಜನ ಕೊಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಂತ ವ್ಯಕ್ತಿ ಇವತ್ತು ಜಿ ಶಂಕರ್ ಅವರು. ಸಾಕಷ್ಟು ಬಡವರಿಗೆ ಯಾರೇ ಬಂದು ಕೇಳಿದ್ರು ಕೂಡ ಇವತ್ತು ಕಷ್ಟದಲ್ಲಿದ್ದವರಿಗೆ ನೋವಿನಲ್ಲಿದ್ದವರಿಗೆ ಸ್ಪಂದನೆ ಮಾಡುವಂತ ಕೆಲಸ ಕಾರ್ಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ತನ್ನ ಮಗವೀರ ಸಮಾಜ ಏನಿದೆ ಆ ಸಮಾಜ ದಿಕ್ಕು ತಪ್ಪದ ರೀತಿಯಲ್ಲಿ ಯುವ ಜನರಿಗೆ ಸರಿಯಾದ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟು ಸಂಘಟನೆ ಮಾಡೋದ್ರ ಮುಖಾಂತರ ಆ ಸಂಘಟನೆ ಮುಖಾಂತರ ಇವತ್ತು ಜೀವ ಉಳಿಸುವಂತ ಕೆಲಸ ಕಾರ್ಯ ರಕ್ತದಾನ ಶಿಬಿರ ಮಾಡೋದ್ರ ಮುಖಾಂತರ 1000 ಕಟ್ಲೆ ಬಾಟ್ಲು ಇವತ್ತು ರಕ್ತದಾನ ಕೊಡುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂತ ಕೆಲಸ ಕಾರ್ಯವನ್ನ ಜಿ ಶಂಕರ್ ಅವರು ಯಥೇಚ್ಛವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅವರ ಬಗ್ಗೆ ಅಪಸರ ಮಾತಾಡೋದು ಎಷ್ಟರ ಮಟ್ಟಿಗೂ ಸರಿಯಲ್ಲ ಅಂತೇಳಿ ಸುಮ್ಮನೆ ಹೇಳಿಕೊಂಡು ತಮಗೆ ಯಶಸ್ಸು ಸಿಗ್ತದೆ, ಜಯ ಆಗ್ತದೆ. ತಾವು 100ಕ್ಕೆ 100 ಪಾಲು ಕೂಡ ಈ ಭಾಗದ ಜನರಿಗೆ ನೀರು ಕೊಡುವಂತ ಕೆಲಸ ಕಾರ್ಯದಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೋಪಾಲ್ ಪೂಜಾರಿ ಅವರು ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅಂತ ಹೇಳಿಕೊಂಡು ತಮಗೆ ಶುಭ ಕೋರಿ ನನ್ನ ಒಂದೆರಡು